ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. 1990ರ ದಶಕ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗವೇ ಒಮ್ಮೆ ತಿರುಗಿ ನೋಡುವಂತೆ ಮಾಡಿದ ಒಂದು ಸಿನಿಮಾ ಸೆಟ್ಟಿಗೆ ಏರಿತ್ತು. ಬಜೆಟ್ ಸುಮಾರು 10 ಕೋಟಿ ರೂಪಾಯಿ. ಆ ಕಾಲದಲ್ಲೇ ರಜನಿಕಾಂತ್, ನಾಗಾರ್ಜುನ್ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರನ್ನು ಒಂದೇ ಕಥೆಯಲ್ಲಿ 4 ಭಾಷೆಗಳಲ್ಲಿ ತಂದ ಸಾಹಸ, ಅದೇ ಶಾಂತಿ ಕ್ರಾಂತಿ. ಆದರೆ ಈ ಸಿನಿಮಾ ಶೂಟಿಂಗ್ ಸೆಟ್ಟಿನಲ್ಲಿ ಏನೇನು ನಡೆಯಿತು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದಂತಹ ಸೆಟ್ಟುಗಳ ಹಿಂದಿದ್ದ ರಹಸ್ಯಗಳೇನು, ಈ ಸಿನಿಮಾ ರವಿಚಂದ್ರನ್ ಅವರ ಜೀವನವನ್ನು ಹೇಗೆ ಬದಲಾಯಿಸಿತು? ಶೋಧ ಯೂಟ್ಯೂಬ್ ಚಾನಲಲ್ಲಿ ಈ ವಿಶೇಷ ಸಂಚಿಕೆ ಶಾಂತಿ ಕ್ರಾಂತಿ ಶೂಟಿಂಗ್ನ ರೋಚಕ ಸತ್ಯಗಳನ್ನು ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಇಂದು ನಾವು ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮಾತನಾಡುತ್ತೇವೆ. ಆದರೆ ಇಂದಿಗೆ 33 ವರ್ಷಗಳ ಹಿಂದೆಯೇ ನೈಜ ಅರ್ಥದಲ್ಲಿ ಪ್ಯಾನ್ ಇಂಡಿಯಾ ಪ್ರಯತ್ನ ಮಾಡಿದ್ದವರು ವಿ ರವಿಚಂದ್ರನ್. ಶಾಂತಿ ಕ್ರಾಂತಿ ಚಿತ್ರವನ್ನು ಒಂದೇ ಸಮಯದಲ್ಲಿ ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಹೀಗೆ 4 ಭಾಷೆಗಳಲ್ಲಿ ಶೂಟ್ ಮಾಡಲಾಯಿತು. ಕನ್ನಡ, ಹಿಂದಿಯಲ್ಲಿ ರವಿಚಂದ್ರ ನಾಯಕ, ತಮಿಳಿನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್, ತೆಲುಗಿನಲ್ಲಿ ಕಿಂಗ್ ನಾಗಾರ್ಜುನ್. ಪ್ರತಿಯೊಂದು ದೃಶ್ಯವನ್ನು 3 ನಟರು ಇಟ್ಟುಕೊಂಡು ಪ್ರತ್ಯೇಕವಾಗಿ ಸತತವಾಗಿ ಶೂಟಿಂಗ್ ಮಾಡುವುದು ಸಣ್ಣ ವಿಷಯವಾಗಿರಲಿಲ್ಲ. ಒಂದು ಭಾಷೆಯ ಶೂಟಿಂಗ್ ಮುಗಿದ ತಕ್ಷಣವೇ ಅದೇ ಸೆಟ್ನಲ್ಲಿ ಇನ್ನೊಬ್ಬ ನಟನ ಜೊತೆ ಮತ್ತೊಂದು ಭಾಷೆಯಲ್ಲಿ ಟೇಕ್ ತೆಗೆದುಕೊಳ್ಳಬೇಕಾಗಿರ್ತಿತ್ತು. ಈ ಸಿನಿಮಾದ ಶೂಟಿಂಗಾಗಿ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಿರ್ಮಿಸಲಾಗಿದ್ದ ಸೆಟ್ಗಳು ಆ ಕಾಲದಲ್ಲಿ ಭಾರತೀಯ ಚಿತ್ರರಂಗದಲ್ಲೇ ಸೃಷ್ಟಿಯಾಗಿದ್ದ ಅತಿ ದೊಡ್ಡ ಸೆಟ್ಟುಗಳಾಗಿದ್ದವು. ಆರ್ಗನ್ ದಾನದ ಕಥಾ ಅಂಧರ ಅಂದರೆ ಚಿತ್ರದಲ್ಲಿ ಮಕ್ಕಳನ್ನು ಅಪಹರಿಸಿ ಅಂಗಾಂಗ ದಂಧೆ ನಡೆಸುವ ಮಾಫಿಯಾ ಕಥೆಯಿತ್ತು. ಇದಕ್ಕಾಗಿ ಅತ್ಯಾಧುನಿಕ ಲ್ಯಾಬೊರೇಟರಿ, ಹೈಟೆಕ್ ವಿಲನ್ ಅಡ್ಡಗಳನ್ನು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು. ವಿದೇಶ ತಂತ್ರಜ್ಞರು, ಹೌದು, ಆ್ಯಕ್ಷನ್ ದೃಶ್ಯಗಳು ಮತ್ತು ಸ್ಪೆಷಲ್ ಎಫೆಕ್ಟ್ಗಳಿಗಾಗಿ ವಿದೇಶದಿಂದ ತಂತ್ರಜ್ಞರನ್ನು ಕರೆಸಲಾಗಿತ್ತು. ಪ್ರತಿಯೊಂದು ದೊಡ್ಡ ದೃಶ್ಯಕ್ಕೂ ನೂರಾರು ಸಂಖ್ಯೆಯಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳು, ಹೆಲಿಕಾಪ್ಟರ್ಗಳು ಮತ್ತು ಕಾರುಗಳನ್ನು ಬಳಸಲಾಗಿತ್ತು. ರವಿಚಂದ್ರನ್ ಅವರಿಗೆ ಪ್ರತಿಯೊಂದು ದೃಶ್ಯವೂ ಗ್ರ್ಯಾಂಡಾಗಿ ಕಾಣಿಸಬೇಕಿತ್ತು. ಕ್ವಾಲಿಟಿ ವಿಷಯದಲ್ಲಿ ಅವರು ಎಲ್ಲಿಯೂ ರಾಜಿ ಮಾಡಿಕೊಳ್ಳಲೇ ಇರಲಿಲ್ಲ. ಆದರೆ ಈ ಕನಸಿನ ಯೋಜನೆ ಸವಾಲುಗಳು ಕಡಿಮೆ ಇರಲಿಲ್ಲ. 4 ಭಾಷೆಗಳಲ್ಲಿ ಶೂಟಿಂಗ್ ನಿರ್ವಹಿಸುವುದು, ಕಲಾವಿದರ ಕಾಲ್ಶೀಟ್ ಹೊಂದಿಸುವುದು ಮತ್ತು ಪ್ರತಿದಿನ ಲಕ್ಷಾಂತರ ರೂಪಾಯಿ ಖರ್ಚು ನಿರ್ವಹಿಸುವುದು ಅತ್ಯಂತ ಕಷ್ಟಕರವಾಗಿತ್ತು. ಶೂಟಿಂಗ್ ದಿನಗಳು ಹೆಚ್ಚಾಗುತ್ತಿದ್ದಂತೆ ಆಯೋಜಿಸಿದ್ದ ಬಜೆಟ್ ಕೈಮೀರಿ ಹೋಯಿತು. ರವಿಚಂದ್ರನ್ ಅವರು ತಮ್ಮ ಸ್ವಂತ ಆಸ್ತಿ ಪಾಸ್ತಿಗಳನ್ನು, ಈ ಹಿಂದೆ ಗಳಿಸಿದ್ದ ಹಣವನ್ನೆಲ್ಲ ಈ ಒಂದೇ ಸಿನಿಮಾಗೆ ಹೂಡಿಕೆ ಮಾಡಿದ್ದರು. ಸಿನಿಮಾ ಪೂರ್ಣಗೊಳ್ಳುವಷ್ಟರಲ್ಲಿ ರವಿಚಂದ್ರನ್ ಅವರು ತೀವ್ರ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿದ್ದರು. ಆದರೂ ತಮ್ಮ ಕನಸಿನ ಸಿನಿಮಾ ಪೂರ್ಣಗೊಳ್ಳಬೇಕೆಂದೇ ಒಂದೇ ಒಂದು ಉದ್ದೇಶದಿಂದ ಶೂಟಿಂಗ್ ನಿಲ್ಲಿಸಲೇ ಇಲ್ಲ. 1991ರಲ್ಲಿ ಶಾಂತಿ ಕ್ರಾಂತಿ ಅತ್ಯಂತ ಅದ್ಧೂರಿಯಾಗಿ ಬಿಡುಗಡೆಯಾಯಿತು. ಹಂಸಲೇಖ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಪ್ರತಿಯೊಂದು ಹಾಡು ಸೂಪರ್ ಹಿಟ್ ಆಯಿತು. ಆದರೆ ದುರದೃಷ್ಟವಶಾತ್ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷಿತ ಯಶಸ್ಸು ಕಾಣಲಿಲ್ಲ. ಇದರಿಂದಾಗಿ ರವಿಚಂದ್ರನ್ ಅವರ ದೊಡ್ಡ ಮಟ್ಟದ ಆರ್ಥಿಕ ನಷ್ಟ ಅನುಭವಿಸಬೇಕಾಯಿತು. ಆದರೆ ಕಲಾತ್ಮಕವಾಗಿ ಹಾಗೂ ತಾಂತ್ರಿಕವಾಗಿ ಶಾಂತಿ ಕ್ರಾಂತಿ ಕನ್ನಡ ಚಿತ್ರರಂಗದ ಗಡಿಗಳನ್ನು ದಾಟಿಸಿದ ಮಹಾನ್ ಪ್ರಯೋಗವಾಗಿ ಇಂದಿಗೂ ನೆನಪಿನಲ್ಲಿ ಉಳಿದಿದೆ. ಆ ನಂತರ ಬಂದ ರಾಮಾಚಾರಿ ಚಿತ್ರದ ಮೂಲಕ ರವಿಚಂದ್ರನ್ ಅವರು ಮತ್ತೆ ಕಂಬ್ಯಾಕ್ ಆಗಿ ಮಾಡಿದ್ದು ಇನ್ನೊಂದು ರೋಚಕ ಇತಿಹಾಸ. ಗೆಲುವು ಸೋಲಿಗಿಂತ ಮಿಗಿಲಾಗಿತ್ತು. ತಮ್ಮ ಕನಸನ್ನು ನನಸು ಮಾಡಲು ಅಷ್ಟು ಕಷ್ಟಪಟ್ಟು ಅಷ್ಟು ದೊಡ್ಡ ಸಿನಿಮಾ ನಿರ್ಮಿಸಿದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಧೈರ್ಯ ಮತ್ತು ಶ್ರಮ ನಿಜಕ್ಕೂ ಶ್ಲಾಘನೀಯ. ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ ನಿಮ್ಮ ನೆನಪುಗಳೇನು? ಈ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ರೋಚಕ ವಿಷಯಗಳಿಗಾಗಿ ಶೋಧ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.